ಐ ವಿಜಯ ಟಿವಿ 12 ಈ ಚಾನೆಲ್ನಲ್ಲಿ ಪ್ರಲೇಶ್ ಎನ್ನತಕ್ಕಂಥ ವೀಕ್ಷಕರು, ಗುರುಗಳೇ, ಅಲ್ಲಮಪ್ರಭುದೇವರ ಒಂದು ವಚನ ಉಪಚಾರದ ಗುರುವಿಗೆ ಉಪಚಾರದ ಶಿಷ್ಯ ವ್ಯಾಖ್ಯಾನ ಮಾಡಿ ಅನುಭವ ಹೇಳಿ ಅಂತ ಕೇಳಿಕೊಂಡಿದ್ದಾರೆ. ಅವರ ಸಲುವಾಗಿ ಇವತ್ತು ಮತ್ತು ಎಲ್ಲ ಅನುಭವದ ಹಂಬಲ ಇರತಕ್ಕಂಥ ಎಲ್ಲರಿಗೂ ಕೂಡ ಈ ವಿಡಿಯೋ. ಮೊದಲು ಶ್ರೀ ಗುರು ಅಲ್ಲಮಪ್ರಭುದೇವರ ವಚನ. ಉಪಚಾರದ ಗುರುವಿಂಗೆ ಉಪಚಾರದ ಶಿಷ್ಯ, ಉಪಚಾರದ ಲಿಂಗ, ಉಪಚಾರದ ಜಂಗಮ, ಉಪಚಾರದ ಪ್ರಸಾದವ ಕೊಂಡು ಗುರುವಿಂಗೆ ಭವದ ಲೆಂಕನಾಗಿ ಅಂಧಕನ ಕೈಯ ಹಂದಕ ಹಿಡಿದಂತೆ ಇವರಿಬ್ಬರೂ ಹೊಲಬುಗೆಟ್ಟರು ಕಾಣ ಗುಹೇಶ್ವರ. ಇದು ಶ್ರೀ ಗುರು ಅಲ್ಲಮಪ್ರಭುದೇವರ ವಚನ. ಈ ವಚನದಲ್ಲಿ ಶ್ರೀ ಗುರು ಅಲ್ಲಮಪ್ರಭುದೇವರು ಏನು ವಿವರಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ, ಯಾರು ಭಕ್ತಿ ಅನುಭವ ಮಾರ್ಗಕ್ಕೆ ಬಂದುಬಿಟ್ಟಿರ್ತಾರೆ ಆಲ್ರೆಡಿ, ಅವರು ತಮ್ಮ ಜೀವನದಲ್ಲಿ ಸದಾಚಾರ, ಸದ್ಭಕ್ತಿ, ಸುಜ್ಞಾನ ಇವುಗಳನ್ನು ಅಳವಡಿಸಿಕೊಂಡು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯದೆ ಹೋದರೆ, ಅನುಭವ ಜೀವನಕ್ಕೆ ಬಂದಂಥವರಿಗೆ ಸರಿಯಾದ ಮಾರ್ಗದರ್ಶನ ಸಿಗದೆ ಹೋದರೆ, ಗುರು ಮತ್ತು ಶಿಷ್ಯ ಇವರ ಬದುಕು ಏನಾಗುತ್ತದೆ ಎನ್ನುವುದನ್ನು ಅಲ್ಲಮಪ್ರಭುದೇವರು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ. ಈ ಧರ್ಮದಲ್ಲಿ ಮುಖ್ಯವಾಗಿ ಅಷ್ಟಾವರಣಗಳನ್ನು ತಿಳಿಸಲಾಗಿದೆ. ಅಷ್ಟಾವರಣ ಅಂತ ಅಂದ್ರೇನು? ಗುರು, ಲಿಂಗ, ಜಂಗಮ, ವಿಭೂತಿ, ಪ್ರಸಾದ, ಪಾದೋದಕ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವುಗಳನ್ನು ಅಷ್ಟಾವರಣಗಳು ಎಂಬುದಾಗಿ ಹೇಳಲಾಗ್ತದೆ. ಏನು ಅಷ್ಟ ಎಂಬುದಾಗಿ ಹೇಳಿದರೆ 8. ಆವರಣ ಅಂದ್ರೇನು? ವ್ಯಕ್ತಿಗೆ ಬಹಿರಂಗದಲ್ಲಿ ಅವನನ್ನು ಗುರುತಿಸಲಿಕ್ಕೆ ಹಾಕ್ತಕ್ಕಂಥ ಉಡುಗೆ, ತೊಡುಗೆ, ವಸ್ತ್ರ ಇವುಗಳು. ಉದಾಹರಣೆಗೆ ಮಿಲ್ಟ್ರಿನಲ್ಲಿ ಸೋಲ್ಜರ್ಸು ಹಾಕ್ಕೊಳ್ತಕ್ಕಂಥ ಡ್ರೆಸ್ಸೇ ಬೇರೆ, ಪೊಲೀಸರು ಹಾಕ್ತಕ್ಕಂಥ ಡ್ರೆಸ್ಸೇ ಬೇರೆ, ಈ NSSನವರು ಹಾಕ್ತಕ್ಕಂಥ ಡ್ರೆಸ್ಸೇ ಬೇರೆ, NCC ವಿದ್ಯಾರ್ಥಿಗಳು ಹಾಕ್ತಕ್ಕಂಥ ಡ್ರೆಸ್ಸೇ ಬೇರೆ. ಹೀಗೆ ನೇವಿಯ ಸೋಲ್ಜರ್ಸು ಹಾಕ್ತಕ್ಕಂಥ ಡ್ರೆಸ್ಗಳೇ, ಉಡುಗೆಗಳೇ ಬೇರೆ, ಏರ್ಫೋರ್ಸ್ನಲ್ಲಿರ್ತಕ್ಕಂಥ ಆರ್ಮಿಯ ಸೈನಿಕರು ಧರಿಸ್ತಕ್ಕಂಥ ಉಡುಗೆಗಳೇ ಬೇರೆ. ಅಂದ್ರೇನು? ಒಂದೊಂದು ಕ್ಷೇತ್ರದ ವ್ಯಕ್ತಿಗಳಿಗೆ ಅವರವರ ಕ್ಷೇತ್ರಕ್ಕೆ ಅನುಗುಣವಾಗಿ ಅವರಿಗೆ ಡ್ರೆಸ್ ಕೋಡನ್ನು ನಿಯಮಿಸಲಾಗಿರ್ತದೆ. ಹಾಗೆ ನಮ್ಮ ಧರ್ಮದಲ್ಲಿ ಗುರುಗಳಾದವರಿಗೆ, ಸದ್ಭಕ್ತರಾದಂಥವ್ರಿಗೆ ಸದಾಚಾರವನ್ನು ಅಷ್ಟ ಆವರಣಗಳಾಗಿ ಅಳವಡಿಸಲಾಗಿದೆ. ಈಗ ಅಷ್ಟ ಆವರಣಗಳು ಇನ್ನೊಮ್ಮೆ ವಿವರಿಸ್ತಾ ಇದ್ದಾವೆ. ವಿಭೂತಿ, ರುದ್ರಾಕ್ಷಿ, ಲಿಂಗ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಹೀಗೆ 8 ಆವರಣಗಳು ಇದ್ದಾವೆ. ಈ ಆವರಣಗಳ ಅರ್ಥವನ್ನು, ಮಹತ್ವವನ್ನು ಗುರುಗಳು ತಿಳ್ಕೊಂಡಿರಬೇಕು. ಆ ಧರ್ಮದ ದೀಕ್ಷೆಯನ್ನು ಪಡ್ಕೊಂಡಂಥ ಸದ್ಭಕ್ತರು, ಶಿಷ್ಯರು, ಸಾಧಕರು ಎಲ್ಲರೂ ಕೂಡ ತಿಳ್ಕೋಬೇಕು. ಈಗ ಮೊದಲನೇದು ಸುಮ್ಮನೆ ವಿಭೂತಿಯನ್ನು ಹಣೆ ಮೇಲೆ ಯಾಕೆ ಧರಿಸ್ತೀವಿ ತಿಳ್ಕೊಳ್ಳೋಣ. ವಿಭೂತಿ ಹೇಗೆ ನಿರ್ಮಾಣ ಆಗುತ್ತೆ? ವಿಭೂತಿ ಸಗಣಿಯಿಂದ ನಿರ್ಮಾಣ ಆಗುತ್ತೆ. ಸಗಣಿ ಮುಟ್ಟಿದರೆ ಕಸ, ಗಂಜಲ, ಕೈಯೆಲ್ಲ ಏನಾಗ್ತದೆ? ಎಲ್ಲ ಗಂಜಲ, ಸಗಣಿ ಇವೆಲ್ಲ ಮೆತ್ಕೊಳ್ತದೆ. ಆಗ ನಾವೇನು ಮಾಡ್ತೀವಿ? ತೊಳ್ಕೊತೀವಿ ಮತ್ತು ಸೋಪ್ ಹಚ್ಚಿ ಕೈ ತೊಳ್ಕೊಳ್ತೀವಿ. ಸೋಪ್ ಹಚ್ಚಿ ಕೈ ತೊಳೆದೇ ಹೋದರೆ ಸಗಣಿ, ಗಂಜಲದ ವಾಸನೆ ಹೋಗೋದಿಲ್ಲ. ಅಂದ್ರೇನು? ಆ ಸಗಣಿ ಸುಟ್ಕೊಂಡ ಏನಾಗುತ್ತೆ? ವಿಭೂತಿ ಆಗುತ್ತೆ. ಆ ಗಂಜಲ, ಸಗಣಿ, ಆ ವಾಸನೆ ಎಲ್ಲ ಹೊರಟೋಗ್ಬಿಡುತ್ತೆ. ಆ ವಿಭೂತಿಯನ್ನು ನಾವು ಮುಟ್ಟಬೇಕಾದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕು. ಸಗಣಿಯನ್ನು ಮುಟ್ಟಿದ ಮೇಲೆ ಕೈ ತೊಳ್ಕೊಬೇಕಾಗ್ತದೆ. ಅದೇ ವಿಭೂತಿಯನ್ನು ಮುಟ್ಟಬೇಕಾದ್ರೆ ಕೈ ತೊಳ್ಕೊಬೇಕು. ಇದು ವಿಭೂತಿ. ವಿಭೂತಿ ಅಂದ್ರೇನು? ಅದರಲ್ಲಿ 2 ಶಬ್ದಗಳಿದೆ. ವಿ ಪ್ಲಸ್ ಭೂತಿ, ವಿಭೂತಿ. ಭೂತಿ ಅಂದ್ರೇನು? ಇರುವುದು. ವಿಭೂತಿ ಅಂದ್ರೇನು? ವಿಶೇಷವಾಗಿ ಇರುವುದು.
ವಿಶೇಷವಾಗಿರುವುದು ಅಂದ್ರೇನು, ಅದು ಸಗಣಿಯಾಗಿ ಸಾಮಾನ್ಯವಾಗಿ ಇತ್ತದು. ಗಂಜಲ ಸಗಣಿ ವಾಸದೊಳಗೆ ಸುಟ್ಕೊಂಡಾಗ ಅದೇ ಸಗಣಿ ಗಂಜಲ ಏನಾಯ್ತದೋ ಇಲ್ಲಿ ವಿಭೂತಿ ಆಯಿತು. ಆದ್ದರಿಂದ ಇದಕ್ಕೆ ವಿಭೂತಿ. ಇಂಥ ವಿಭೂತಿಯನ್ನು ನಾವು ಹಣೆಯ ಮೇಲೆ ನಮ್ಮ ಸರ್ವಾಂಗದಲ್ಲಿ ಧರಿಸ್ಕೊಳ್ತೇವೆ. ಯಾಕೆ ಎಂಬುದಾಗಿ ಹೇಳಿದರೆ, ಸಗಣಿ ಸುಟ್ಟುಕೊಂಡು ಹೇಗೆ ಅದು ಪವಿತ್ರ ಸ್ಥಾನವನ್ನು ಪಡೆದುಕೊಳ್ತೋ, ಆ ವಿಭೂತಿಯನ್ನು ಮುಟ್ಟಬೇಕಾದರೆ ನಾವು ಹೇಗೆ ಕೈ ತೊಳ್ಕೋಬೇಕೋ, ಹಾಗೆಯೇ ಇಂತಹ ವಿಭೂತಿಯನ್ನು ಧರಿಸ್ತಕ್ಕಂಥವರು ಕೂಡ ತಮ್ಮ ವ್ಯಕ್ತಿತ್ವದಲ್ಲಿ ವಿಶೇಷವಾಗಿ ಸನ್ನಡತೆಗಳನ್ನು, ಸದಾಚಾರಗಳನ್ನು ಅಳವಡಿಸಿಕೊಳ್ಳಬೇಕು. ಇದು ಅರ್ಥ. ಸುಮ್ಮನೆ ಹಣೆ ಮೇಲೆ ವಿಭೂತಿ ಧರಿಸ್ಕೊಂಡು ಏನು ಆಚಾರ ವಿಚಾರ ಇಲ್ಲದೆ, ಏನು ಸದ್ಭಕ್ತಿ ಇಲ್ಲದೆ, ನಾಲಿಗೆಯಲ್ಲಿ ಒಳ್ಳೆ ಮಾತುಗಳಿಲ್ಲದೆ, ನಡೆ ನುಡಿಯಲ್ಲಿ ಆಚಾರ ವಿಚಾರದಲ್ಲಿ ಏನು ಪಾಲನೆ ಇಲ್ಲದೆ ಸುಮ್ಮನೆ ವಿಭೂತಿ ಹಣೆ ಮೇಲೆ ಧರಿಸ್ಬಿಟ್ರೆ ಅವರು ಸದ್ಭಕ್ತರಾಗುವುದಿಲ್ಲ. ಮತ್ತು ಎಂಥ ಸದ್ಭಕ್ತರಿಗೆ ಉಪದೇಶ ಹೇಳ್ತಕ್ಕಂಥ ಗುರುಗಳು ಕೂಡ ಅವರನ್ನು ತಿದ್ದಿ ತೀಡಿ ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗೋ ಹಾಗೆ ಮಾರ್ಗದರ್ಶನ ಮಾಡಬೇಕು. ಗುರುಗಳಲ್ಲಿಯೂ ಕೂಡ ಆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆಯನ್ನು ಗುರುಗಳು ಪಡ್ಕೊಳ್ಳದೆ ಹೋದರೆ ಅವರೇನಾಗ್ತಾರೆ? ಉಪಚಾರದ ಗುರುವಾಗ್ತಾರೆ. ಶಿಷ್ಯ ಭಕ್ತ ಏನಾಗ್ತಾನೆ? ಉಪಚಾರದ ಭಕ್ತ ಆಗ್ತಾನೆ. ಕೇವಲ ಕಾಟಾಚಾರವಾಗಿ ಇರಬಾರದು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ಮೇಲೆ ನಿಜವಾಗಿಯೂ ಸತ್ಯವಾಗಿಯೂ ಆಚರಣೆಯಲ್ಲಿ ಧರಿಸ್ತಕ್ಕಂಥ ಈ ಆಚರಣೆ, ಈಗ ವಿಭೂತಿಯನ್ನು ಧರಿಸಬೇಕಾದ್ರೆ ನಮ್ಮ ಯಾವುದೇ ಆಚಾರ ವಿಚಾರಗಳು ಆ ಶಿವಭಕ್ತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕತೆ ಇರಬೇಕು. ಸನ್ನಡತೆ ಸದಾಚಾರವನ್ನು ಮೈಗೂಡಿಸ್ಕೊಳ್ಬೇಕು ಮತ್ತು ತಮ್ಮ ಜೀವನವನ್ನು ಅದೇ ರೀತಿ ರೂಪಿಸ್ಕೊಂಡು ಮುನ್ನಡೆಯಬೇಕು. ಸುಮ್ಮನೆ ಹಣೆ ಮೇಲೆ ವಿಭೂತಿ ಧರಿಸ್ಕೊಂಡು ಬಿಟ್ಟು, ಕೊರಳಲ್ಲಿ ಲಿಂಗ ಧರಿಸ್ಕೊಂಡು ಬಿಟ್ಟು ಒಳ್ಳೆಯ ಆಚರಣೆ ಇಲ್ಲದೆ ಹೋದರೆ ಅವರು ಈ ಧರ್ಮದ ಅನುಯಾಯಿಗಳಲ್ಲ. ಹುಟ್ಟುತ್ತೆ ಆ ಮನೇಲಿ ನಾವು ಹುಟ್ಟುಬಿಟ್ಟಿದ್ದೀನಿ, ಇಲ್ಲ, ಆ ಮನೇಲಿ ಹುಟ್ಟಿದ ಕ್ಷಣಕ್ಕೆ ನಿನಗೆ ಸಂಸ್ಕಾರ ಬರಲ್ಲ, ನಿನಗೆ ಸದಾಚಾರ ಶಿಷ್ಟಾಚಾರ ಸದ್ಭಕ್ತಿ ಬರಲ್ಲ. ಶಿಷ್ಟಾಚಾರ ಸದ್ಭಕ್ತಿ ಯಾವಾಗ ಬರ್ತದೆ ಅಂತೇಳಿದರೆ, ಗುರುವಿನ ಮೂಲಕ ಮಾರ್ಗದರ್ಶನವನ್ನು ಪಡ್ಕೊಂಡು ಸದಾಚಾರವನ್ನು ನೀನು ಜೀವನದಲ್ಲಿ ಪಾಲನೆ ಮಾಡ್ಕೊತಾ ಬರ್ತಾ ಇದ್ದರೆ ಆಗ ನೀನು ಸದ್ಭಕ್ತನಾಗ್ತೀಯ, ಆಗ ನೀನು ಯೋಗ್ಯ ಶಿಷ್ಯನಾಗ್ತೀಯ. ಇಂಥವರಿಗೆ ಮಾರ್ಗದರ್ಶನ ಸರಿಯಾಗಿ ಮಾಡಿದರೆ ಅವರು ಯೋಗ್ಯ ಗುರುಗಳಾಗ್ತಾರೆ. ಇಲ್ಲದೆ ಹೋದರೆ ಉಪಚಾರದ ಗುರು, ಉಪಚಾರದ ಭಕ್ತ, ಉಪಚಾರದ ಶಿಷ್ಯ. ಹೀಗೆ ಅಲ್ಲಮ ಪ್ರಭುದೇವರು ಆ ಕಾಲದಲ್ಲಿಯೇ ಹಾಗೆ ದೀಕ್ಷೆಯನ್ನು ಪಡ್ಕೊಂಡಂಥವರು, ಆ ಜೀವನಕ್ಕೆ ಬಂದಂಥವರು ಕೂಡ ಕೇವಲ ಕಾಟಾಚಾರಕ್ಕೆ ಭಕ್ತಿ ಆಚರಣೆಲಿರೋದನ್ನು ಕಂಡಿದ್ದರು. ಅದಕ್ಕೆ ಅಲ್ಲಮ ಪ್ರಭುದೇವರು ಎಲ್ಲರಿಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಅಲ್ಲಮ ಪ್ರಭುದೇವರು ಗುರುವಿನ ಗುರುಗಳು, ಪರಮಜ್ಞಾನಿಗಳು. ಅದಕ್ಕಾಗಿ ಸಮಾಜವನ್ನು, ಸದ್ಭಕ್ತರನ್ನು ತಿದ್ದಕ್ಕಂಥ ಸಂದರ್ಭದಲ್ಲಿ ಈ ವಚನವನ್ನು ಅವರು ಅಭಿವ್ಯಕ್ತಿ ಮಾಡಿದ್ದಾರೆ. ಉಪಚಾರದ ಗುರು, ಉಪಚಾರದ ಶಿಷ್ಯ, ಭಕ್ತ ಎಂಬುದಾಗಿ ಹೇಳಿದರೆ ಅವರು ಸದಾಚರಣೆಯನ್ನು ಪಾಲನೆ ಮಾಡದೇ ಇರತಕ್ಕಂಥವರು. ಕೇವಲ ಕೊರಳಲ್ಲಿ ಲಿಂಗ ಕಟ್ಕೊಂಡು ವಿಭೂತಿ ಧಾರಣೆ ಮಾಡ್ತಕ್ಕಂಥವರು ಇವರು ನಿಜವಾದ ಭಕ್ತರಲ್ಲ, ನಿಜವಾದ ಗುರುಗಳಲ್ಲ, ನಿಜವಾದ ಶಿಷ್ಯರಲ್ಲ. ಇವರು ಬಹಿರಂಗದಲ್ಲಿ ತೋರಿಕೆಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವರು. ಉಪಚಾರದ ಲಿಂಗ, ಉಪಚಾರದ ಜಂಗಮ, ಉಪಚಾರದ ಪ್ರಸಾದ. ಇಂಥವರು ಕೊರಳಲ್ಲಿ ಕಟ್ಕೊಂಡಿರ್ತಕ್ಕಂಥ ಲಿಂಗ ಕೂಡ ನಾನು ಆ ಮನೇಲಿ ಹುಟ್ಟಿದ್ದೀನಿ ಅದಕ್ಕೆ ನಾನು ಕಟ್ಕೊತೀನಿ ಅಂತ ಕಟ್ಕೊಳ್ಳೋದಲ್ಲ. ಅದು ಹಂಗೆ ಕಟ್ಕೊಂಡ್ರೆ ಅದು ಕೇವಲ ಕೊರಳಕ್ಕೆ ಕಟ್ಟಿದಂಥದ್ದು ಒಂದು ಕಾಟಾಚಾರದ ಆಚರಣೆ ಆಗ್ತದೆ. ಅದಾಗಿರಬಾರ್ದು. ಈ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ನಿಜವಾದ ಸದಾಚಾರ ಸದ್ಭಕ್ತಿ ಇರಬೇಕು ಎನ್ನುವುದನ್ನು ಅಲ್ಲಮ ಪ್ರಭುದೇವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಉಪಚಾರದ ಲಿಂಗ, ಉಪಚಾರದ ಜಂಗಮ, ಉಪಚಾರದ ಪ್ರಸಾದ. ಸದ್ಭಕ್ತಿ ಆಚರಣೆ ಇಲ್ಲದೆ ಹೋದರೆ ನೀವು ಪೂಜಿಸ್ತಕ್ಕಂಥ ಲಿಂಗ, ನಮಸ್ಕಾರ ಪಡ್ಕೊಳ್ತಕ್ಕಂಥ ಜಂಗಮ, ಪಡಿತಕ್ಕಂಥ ಪ್ರಸಾದ ಅವು ಯಾವೂ ಕೂಡ ಆ ಅರ್ಹತೆಯನ್ನು ಅವು ಪಡೆದುಕೊಂಡಿರುವುದಿಲ್ಲ. ಅಷ್ಟೇ ಅಲ್ಲ, ಉಪಚಾರದ ಪ್ರಸಾದವಕ್ಕೊಂಡ ಗುರುವಿಂಗೆ ಭವದ ಲೆಂಕನಾಗಿ ಅಂಧಕನ ಕೈಯ ಅಂಧಕ ಹಿಡಿದಂತೆ. ಯಾರು ಗುರು ಸದ್ಭಕ್ತಿಯಲ್ಲಿ
ಸುಜ್ಞಾನದ ಅರಿವಿನಲ್ಲಿ ಸದಾಚಾರದಲ್ಲಿ ನಡೀತಾ ಇಲ್ಲ ಅಂಥವರಿಗೆ ನಡ್ಕೊಂಡ್ರೆ ಆ ನಡೆದುಕೊಂಡಂಥ ಶಿಷ್ಯರು ನಡೆಸಿಕೊಳ್ತಕ್ಕಂಥ ಗುರುಗಳು ಹೇಗಪ್ಪ ಎಂಬುದಾಗಿ ಹೇಳಿದರೆ, ಕುರುಡನ ಕೈ ಹಿಡ್ಕೊಂಡು ಹೋದಂಗೆ. ಕುರುಡನಿಗೆ ಕಣ್ಣು ಕಾಣಿಸ್ತೇ ಇರುವಾಗ ಅವನನ್ನು ಇನ್ನೊಬ್ಬ ಕುರುಡ ಕೈ ಹಿಡ್ಕೊಂಡ್ರೆ ಕುರುಡನ ಜೊತೆ ಇಬ್ಬರೂ ಸೇರಿ ಹಳ್ಳಕ್ಕೆ ಬೀಳ್ತಾರೆ, ಅಪಾಯವನ್ನು ತಮ್ಮ ಜೀವನದಲ್ಲಿ ತಂದು ಕೊಡ್ತಾರೆ. ಇವರಿಬ್ಬರು ಹಲಬುಗೆಟ್ಟರು ಕಾಣ ಗುಹೇಶ್ವರ. ಅಲ್ಲಮ್ಮ ಪ್ರಭುದೇವರು ವಚನದ ಮುಕ್ತಾಯದಲ್ಲಿ ಹೇಳ್ತಾ ಇದ್ದಾರೆ, ಯಾರು ಸದಾಚಾರವನ್ನು ಪಾಲನೆ ಮಾಡುವುದಿಲ್ಲವೋ, ಯಾರು ಅರಿವನ್ನು ಸುಜ್ಞಾನವನ್ನು ತಮ್ಮ ಜೀವನದಲ್ಲಿ ಪಡೆದುಕೊಂಡಿಲ್ಲವೋ ಅಂಥವರ ಬದುಕು ಏನಾಗತ್ತಪ್ಪ ಅಂತ ಹೇಳಿದರೆ, ಕುರುಡರನ್ನು ಕೈ ಹಿಡ್ಕೊಂಡು ಓದಂಗಾಗ್ತದೆ, ಅದು ಗುರಿಯನ್ನು ಮುಟ್ಟುವುದಿಲ್ಲ. ನಾವು ಮಾಡುವ ಭಕ್ತಿ ಗುರಿ ಮುಟ್ಟಬೇಕಾದ್ರೆ, ನಮ್ಮ ಜೀವನ ಸಾಫಲ್ಯ ಆಗಬೇಕಾದ್ರೆ, ನಮಗೆ ನಿಜವಾಗಿಯೂ ಕೂಡ ದೇವರು ಪರಮಾತ್ಮ ಎನ್ನತಕ್ಕಂಥ ಶ್ರದ್ಧೆ ಇರೋದಾದರೆ ಅದರಲ್ಲಿ ನಾವು ನಿಜವಾದ ಶ್ರದ್ಧೆಯನ್ನು ಇಟ್ಟುಕೊಂಡು ತನ್ಮಯರಾಗಿ ಆ ಸಾಧನೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ಕೇವಲ ನೀನು ಕಾಟಾಚಾರದ ಗುರು, ಕಾಟಾಚಾರದ ಶಿಷ್ಯ ಆಗಿರ್ತೀಯ. ಅಂದರೆ ಒಟ್ಟಾರೆ ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾ ಇರ್ತಕ್ಕಂಥ ವಿಚಾರಗಳೇನಪ್ಪ ಅಂತೇಳಿದರೆ, ಬಹುಶಃ ಆ ಕಾಲದಲ್ಲಿಯೂ ಕೂಡ ಹಾಗೆ ಕೇವಲ ತೋರಿಕೆಗಾಗಿ ಲಿಂಗ ಕಟ್ಕೊಳ್ತಕ್ಕಂಥ, ತೋರಿಕೆಗಾಗಿ ಹಣೆ ಮೇಲೆ ವಿಭೂತಿ ಧರಿಸ್ಕೊಂತ ಇದ್ದುಕೊಂಡು ಮತ್ತು ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಕ್ಕಂಥವರನ್ನು ಕೂಡ ಅಲ್ಲಮ ಪ್ರಭುದೇವರು ಕಂಡಿರಬೇಕು. ಆದ್ದರಿಂದ ಅವರಿಗೆ ನಿಜವಾದ ಮಾರ್ಗದರ್ಶನವನ್ನು ಮಾಡಿ, ಹೀಗೆಲ್ಲ ಮಾಡಬಾರ್ದಪ್ಪ, ಧರ್ಮಕ್ಕೆ ಕೆಟ್ಟ ಹೆಸರು ಬರ್ತದೆ, ನಿನ್ನ ಜೀವನವೂ ಕೂಡ ಸಫಲ ಆಗೋದಿಲ್ಲ, ನೀನು ಕೂಡ ಗುರಿ ಮುಟ್ಟೋದಿಲ್ಲ ಎನ್ನುವ ತಿಳುವಳಿಕೆಯನ್ನು ಅವರಿಗೆಲ್ಲ ಕೊಟ್ಟು, ನೀವೆಲ್ಲ ಸದ್ಭಕ್ತರಾಗಬೇಕು, ನೀವೆಲ್ಲ ಸುಜ್ಞಾನಿಗಳಾಗಬೇಕು, ಸದಾಚಾರದಲ್ಲಿ ನಡ್ಕೋಬೇಕು ಮತ್ತು ನಿಮ್ಮ ಗುರಿ ಸಾಧನೆಯನ್ನು ನೀವು ಪಡೆದುಕೊಂಡು ಆನಂದ, ಸಂತೋಷ, ಉತ್ಸಾಹ, ಅಭಿವೃದ್ಧಿ ಇವೆಲ್ಲವನ್ನು ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳಬೇಕು ಅನ್ನತಕ್ಕಂಥ ಮಾರ್ಗದರ್ಶನವನ್ನು ಶ್ರೀ ಗುರು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಇದುವರೆಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ನಲ್ಲಿ ಈ ವಿಡಿಯೋಗಳನ್ನು ಇತರರಿಗೆ ಹಂಚಿ. ಹಲ್ಲು ನೋವೆ, ಒಸಡಿನಲ್ಲಿ ರಕ್ತಸ್ರಾವವೇ, ಹುಳುಕಲ್ಲು ಆಗಿದೆಯೇ, ಬಾಯಿಯಲ್ಲಿ ದುರ್ಗಂಧವೇ, ನಾವು ಸಂಶೋಧನೆ ಮಾಡಿ ಪ್ರಕಟ ಮಾಡಿರುವ ಶಿವದಂತಕಾಂತಿ ಮೂಲಿಕಾ ಪುಡಿಯನ್ನು ಬಳಸಿ ನಗು ನಿಮ್ಮ ಮುಖದ ಮೇಲೆ ಕಾಣುತ್ತದೆ. ಯಾರಿಗೆ ಶಿವದಂತಕಾಂತಿ ಮೂಲಿಕಾ ಪುಡಿ ಬೇಕಾಗಿರುತ್ತದೆ 8618792270ಗೆ ಕರೆ ಮಾಡಿ. ಕಾಲು ನೋವೆ, ಮಂಡಿ ನೋವೆ, ಪಾದಭೂತವೇ, ಪೈಲ್ಸ್, ಪಚನಕ್ರಿಯೆ ದೋಷ, ಗ್ಯಾಸ್ಟ್ರಿಕ್ ಸೈಡ್ಸ್, ಭುಜ ನೋವು, ಕತ್ತು ನೋವು, ತೂಕ ಇಳಿಕೆ, ಹೀಗೆ ಅನೇಕ ರೀತಿಯ ದೈಹಿಕ ಇಂದ್ರಿಯಗಳ ಅನಾರೋಗ್ಯದ ತೊಂದರೆಗಳಿಗೆ VKM ಧ್ಯಾನ, ಯೋಗ ಮತ್ತು 10 ಪದ್ಧತಿಗೆ ನೋಂದಾಯಿಸಿ ಯಾವುದೇ ಔಷಧವಿಲ್ಲದೆ ನೀವು ಸಂಪೂರ್ಣ ಆರೋಗ್ಯವಂತರಾಗಿ ಉತ್ಸಾಹ, ಜೀವನ, ಸಂತೋಷವನ್ನು ನಡೆಸಬಹುದು. ಔಷಧವಿಲ್ಲದ ಉತ್ಸಾಹದ ಆರೋಗ್ಯದ ಜೀವನ VKM ಧ್ಯಾನ, ಯೋಗ ಮತ್ತು 10 ಪದ್ಧತಿಗೆ ನೋಂದಾಯಿಸಿ ಕರೆ ಮಾಡಿ.